ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಭಟ್ಕಳ ತಾಲೂಕಿನಾದ್ಯಂತ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದ್ದು, ಹಲವು ಕಡೆಗಳಲ್ಲಿ ಮನೆಯ ಮೇಲೆ ಮರ ಬಿದ್ದು ಹಾನಿ ಸಂಭವಿಸಿದೆ. ಭಟ್ಕಳದಲ್ಲಿ ಗುಡುಗು ಮಿಂಚು ಸಹಿತ 1 ಗಂಟೆ ಕಾಲ ಭರ್ಜರಿ ಮಳೆ ಸುರಿದಿದೆ. ಕೆಲವು ಮನೆಯೊಳಗೆ ನುಗ್ಗಿದ ಮಳೆ ನೀರು ಅಪಾರ ಹಾನಿ ಉಂಟು ಮಾಡಿದೆ. ಮಂಗಳವಾರ ಮಧ್ಯಾಹ್ನದಿಂದ ತಾಲೂಕಿನಾದ್ಯಂತ ಜಿಟಿ ಮಳೆಯಾಗಿ ಕೊಂಚ ಬಿಡುವು ನೀಡಿತ್ತು. ಬಳಿಕ ಸಂಜೆ ವೇಳೆಗೆ ಗುಡುಗು ಮಿಂಚು ಸಹಿತ 1 ಗಂಟೆ ಕಾಲ ಸುರಿದ ಮಳೆಗೆ ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರಿಗೆ ತೊಂದರೆ ಉಂಟಾಯಿತು. ಭಟ್ಕಳ ಸಂಶುದ್ದೀನ್ ಸರ್ಕಲ್ ಸಮೀಪ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಂದಿನಂತೆ ನೀರು ನಿಂತಿತ್ತು. ಅವೈಜ್ಞಾನಿಕ ಒಳಚರಂಡಿ ಕಾಮಗಾರಿಯ ಹಿನ್ನೆಲೆಯಲ್ಲಿ ಭಟ್ಕಳ ಹನುಮಾನ್ ನಗರದ ದಿಗಂಬರ್ ಶೇಟ್ ಹಾಗೂ ಮಗ್ದುಂ ಕಾಲೋನಿಯ ಮನೆಯೊಳಗೆ ನುಗ್ಗಿದ ಮಳೆ ನೀರು ತೊಂದರೆ ಉಂಟು ಮಾಡಿದೆ. ಅಕ್ಕಿ, ಬಟ್ಟೆ ಹಾಗೂ ಇತರ ವಸ್ತುಗಳು ಒದ್ದೆಯಾಗಿ ಹಾನಿ ಉಂಟಾಗಿದೆ. ಚರಂಡಿಯ ಕೆಸರು ನೀರು ಮನೆಯೊಳಗೆ ನುಗ್ಗಿದ ಪರಿಣಾಮ ಮನೆಯ ಸ್ವಚ್ಛತೆಗೆ ನಿವಾಸಿಗಳು ಹರಸಾಹಸ ಪಡಬೇಕಾಯಿತು. ಮನೆಯಲ್ಲಿ ನೀರು ನುಗ್ಗಿದ ವೇಳೆ ಪುಟ್ಟ ಕಂದಮ್ಮನನ್ನ ಕುರ್ಚಿಯ ಮೇಲೆ ಕುಳ್ಳಿರಿಸಿ ಮನೆಯ ಸಾಮಗ್ರಿಗಳನ್ನ ನೀರಿನಿಂದ ರಕ್ಷಿಸುವ ಫೋಟೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವುದು ಎಲ್ಲರ ಮನಕಲುಕುವಂತಿತ್ತು. ಕಳೆದ ವರ್ಷ ಕೂಡ ಮಳೆಗಾಲದಲ್ಲಿ ಭಟ್ಕಳ ತಾಲೂಕು ನಲುಗಿತ್ತು. ಇಂದು ಕೇವಲ 1 ಗಂಟೆ ಸುರಿದ ಮೊದಲ ಮಳೆಗೆ ಈ ರೀತಿ ಅವಾಂತರ ನಡೆದಿದೆ. ಮುಂದೆ ಬರುವ ಮಳೆಗೆ ತಾಲೂಕು ಆಡಳಿತ ಹಾಗೂ ಪುರಸಭೆ ಎಚ್ಚೆತ್ತುಕೊಳ್ಳುವಂತೆ ಮಾಡಿದೆ. ತಾಲೂಕಿನ ಯಲ್ವಟಿಕ ಊರ ರಸ್ತೆಯಲ್ಲಿ ಮರವೊಂದು ಮುರಿದು ಬಿದ್ದಿದೆ. ಜೊತೆಗೆ ವಿದ್ಯುತ್ ತಂತಿ ಕೂಡ ತುಂಡಾಗಿ ರಸ್ತೆ ಮೇಲೆ ಬಿದ್ದಿದೆ. ಇದರಿಂದ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. 2 ಬದಿಯಲ್ಲಿ 20ಕ್ಕೂ ಹೆಚ್ಚು ವಾಹನಗಳು ನಿಂತಿದ್ದು ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಮಳೆ ಆರಂಭವಾಗುತ್ತಿದ್ದಂತೆ ಭಟ್ಕಳದಲ್ಲಿ ವಿದ್ಯುತ್ ಕೈಕೊಟ್ಟಿದೆ. ಹೆಬಳೆ ಗ್ರಿಡ್ನಲ್ಲಿ 1/5 MVA ಶಕ್ತಿ ಪರಿವರ್ತಕವು ವಿಫಲಗೊಂಡಿದ್ದು, ಇದರಿಂದಾಗಿ ಭಟ್ಕಳದ ಹನೀಫಾಬಾದ್, ಕಾರಗದ್ದೆ, ನವಾಯಿತ್ ಕಾಲೋನಿ, ಡಿಪಿ ಕಾಲೋನಿ, ನಾಗಪ್ಪನಾಯ್ಕ್ ರಸ್ತೆ, ಸಾಗರ್ ರೋಡ್, ಕಡವಿನಕಟ್ಟ, ಉಸ್ಮಾನ್ ನಗರ, ಮುಟ್ಟಳ್ಳಿ, ಪುರವರ್ಗ, ಸರ್ಪನಕಟ್ಟ, ಭಟ್ಕಳ ಮಾರ್ಕೆಟ್, ವಿಟಿ ರೋಡ್, ಸೋನಾರಕೇರಿ, ತೆಂಗಿನಗುಂಡಿ ಕ್ರಾಸ್, ಹೊಂಡದಕೇರಿ ಪ್ರದೇಶಗಳಲ್ಲಿ ದಿನಾಂಕ 24/5/2024 ಶುಕ್ರವಾರದವರೆಗೆ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದ್ದು, ವಿದ್ಯುತ್ ಗ್ರಾಹಕರು ಸಹಕರಿಸುವಂತೆ ಹೆಸ್ಕಾಂ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ವೆಂಕಟಾಪುರ ಗ್ರಾಮದ ನಿವಾಸಿಯಾದ ಲಕ್ಷ್ಮೀ ಸಣಕೂಸನಾಯ್ಕರವರ ಮನೆಯ ಮೇಲೆ ಅಡಿಕೆ ಮರ ಬಿದ್ದಿದೆ. ಮಾವಳ್ಳಿ ಒಂದು ಗ್ರಾಮದ ಮಂಗಳಿ ಬೈರ ಹರಿಕಾಂತ್ ಇವರ ಮನೆ ಮೇಲೆ ಸುರಿದ ಭಾರೀ ಮಳೆಗೆ ಮನೆಯ ಎದುರಿನ ಮೇಲ್ಛಾವಣಿ ಹಾನಿಯಾಗಿದೆ. ಗಾಳಿ ಮಳೆಗೆ ಶಿರಾಲಿ ಒಂದು ಗ್ರಾಮದ ಛಾಯಾ ಗಣಪತಿ ನಾಯ್ಕ ಅವರ ವಾಸ್ತವ್ಯದ ಮನೆ ಮೇಲೆ ಮರ ಬಿದ್ದು ಭಾಗಶಃ ಹಾನಿಯಾಗಿದ್ದು, ಮೋಹನ ಮಾಸ್ತಪ್ಪ ನಾಯ್ಕ್ ಮಂಡ್ಕುಳಿ ಇವರ ವಾಸ್ತವ್ಯದ ಪಕ್ಕ ಮನೆಯ ಮೇಲ್ಛಾವಣಿ ಗಾಳಿ ಮಳೆಯಿಂದ ಕುಸಿದಿದೆ. ಕುಪ್ಪಯ್ಯ ಜಟ್ಟಯ್ಯ ನಾಯ್ಕ್ ಹುರುಳಿ ಸಾಲ ಇವರ ಮನೆಯ ಮೇಲೆ ತೆಂಗಿನ ಮರ ಬಿದ್ದಿದೆ. ಶಿರಾಲಿ ಒಂದು ಗ್ರಾಮದ ಛಾಯಾ ಗಣಪತಿ ನಾಯ್ಕ ಅವರ ವಾಸ್ತವ್ಯದ ಮನೆ ಮೇಲೆ ಮರ ಬಿದ್ದಿದೆ. ಹೆಬಳೆ ಗ್ರಾಮದ ನಾಯ್ಕರಕೇರಿ ಮಜಿರೆಯ ಶಿವಾನಂದ ನಾಯ್ಕ ಎಂಬವರ ವಾಸ್ತವ್ಯದ ಮನೆ ಮುಂದೆ 2 ತೆಂಗಿನ ಮರಗಳು ಬಿದ್ದಿವೆ. ಶಿರಾಲಿ 2 ಗ್ರಾಮದ ಕೋಟೆ ಬಾಗಿಲು ಮಜಿರೆಯ ರವಿ ನಾಗಪ್ಪ ನಾಯ್ಕ ಅವರ ವಾಸ್ತವ್ಯದ ಮನೆ ಮೇಲೆ ಅಡಿಕೆ ಮರ ಬಿದ್ದು ಹಾನಿಯಾಗಿರುತ್ತದೆ. ಸಂಜೆ ಬೀಸಿದ ಬಿರುಗಾಳಿಗೆ ನ್ಯಾಯಾಲಯದ ಆವರಣದಲ್ಲಿ ಇದ್ದ ಮರವೊಂದು ಉರುಳಿ ಬಿದ್ದಿದೆ. ಸಂಜೆಯಾದ್ದರಿಂದ ನ್ಯಾಯಾಲಯದ ಆವರಣದಲ್ಲಿ ಜಾಸ್ತಿ ವಾಹನ ಇಲ್ಲದೆ ಇರುವುದರಿಂದ ಯಾವುದೇ ಹಾನಿ ಸಂಭವಿಸಿಲ್ಲ. ಪ್ರವಾಸಿ ಬೋಟ್ಗಳಿಂದ ಸಾಂಪ್ರದಾಯಿಕ ಮೀನುಗಾರರಿಗೆ ತೊಂದರೆ. ಹಲವು ಬಾರಿ ಸಚಿವರಿಗೆ ಮನವಿ ನೀಡಿದರೂ ಇದುವರೆಗೂ ಪ್ರಯೋಜನವಾಗಿಲ್ಲ ಎಂದು ಸಾರ್ವಜನಿಕರ ಆರೋಪ. ಸಾಂಪ್ರದಾಯಿಕ ಮೀನುಗಾರಿಕೆ ನಡೆಸಿ ಜೀವನ ನಡೆಸುತ್ತಿದ್ದೇವೆ. ಮಗನಿಗೆ ರಜೆ ಇರುವುದರಿಂದ ಮೀನು ಹಿಡಿಯುವುದನ್ನ ತೋರಿಸಲು ದೋಣಿಯಲ್ಲಿ ಹೋಗಿದ್ದೆವು. ಮೀನುಗಾರಿಕೆ ಮುಗಿಸಿ ಬರುವಾಗ ಹಿಂದಿನಿಂದ ಬೋಟ್ ಬಂದು ಡಿಕ್ಕಿಯಾಗಿದೆ. ಮಗನ ಕೈ ಭಾಗಕ್ಕೆ ಪೆಟ್ಟಾಗಿದೆ. ಕೈ ಎತ್ತಲು ಆಗುವುದಿಲ್ಲ. ದುಡಿಮೆ ಮಾಡಿ ಜೀವನ ನಡೆಸಲು ನಮಗೆ ದಿಕ್ಕು ತೋಚದಂತಾಗಿದೆ ಎಂದು ಗಜಾನನ ಅಂಬಿಗ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಮೀನುಗಾರಿಕೆ ಅವಲಂಬಿಸಿ ಬಂದ ನಮಗೆ ದಂಧೆ ಮಾಡಲು ಆಗುತ್ತಿಲ್ಲ. ಹಗಲು ರಾತ್ರಿ ಪ್ರವಾಸಿಗರ ಬೋಟ್ ಹೋಗುವುದರಿಂದ ಬಲೆಗೆ ಹಾನಿಯಾಗಲಿದೆ. ಮೀನುಗಾರಿಕಾ ಸಚಿವರ ಕ್ಷೇತ್ರದಲ್ಲಿ ಈ ರೀತಿ ಸಮಸ್ಯೆ ಆಗುತ್ತಿರುವ ಬಗ್ಗೆ ಹಲವು ಬಾರಿ ಸಚಿವರಿಗೆ ಮನವಿ ನೀಡಿದ್ರೂ ಇದುವರೆಗೂ ಪ್ರಯೋಜನವಾಗಿಲ್ಲ. ಮಕ್ಕಳು ರಾತ್ರಿ ಹಾಗೂ ಮುಂಜಾನೆ ಸಮಯದಲ್ಲಿ ಓದಲು, ಅನಾರೋಗ್ಯ ಪೀಡಿತರು ವಿಶ್ರಾಂತಿ ಪಡೆಯಲು ಆಗದೆ ಪರಿತಪಿಸುವಂತಾಗಿದೆ ಎಂದರು. ದೇಶ ವಿದೇಶದಿಂದ ಆಗಮಿಸುವ ಪ್ರವಾಸಿಗರನ್ನ ಕೊಂಡೊಯ್ಯುವ ಬೋಟ್ ಪೈಪೋಟಿ ರೀತಿ ಶರಾವತಿ ನದಿಯಲ್ಲಿ ಸಂಚರಿಸುತ್ತಿದೆ. ನದಿ ತೀರದ ಪ್ರದೇಶದ ಮನೆಯವರು ಗ್ರಾಮ ಪಂಚಾಯತ್ ಹಿಡಿದು ಜಿಲ್ಲಾ ಪಂಚಾಯತ್ ವರೆಗೂ ಸ್ಥಳೀಯ ಜನಪ್ರತಿನಿಧಿಯಿಂದ ಹಿಡಿದು ಸಚಿವರವರೆಗೂ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು.
ಯಾವುದೇ ಪ್ರಯೋಜನವಾಗಿಲ್ಲ. ಅನಾಹುತ ಸಂಭವಿಸಿದ್ರೆ ಜೀವ ಉಳಿಸಿಕೊಳ್ಳಲು ಸೂಕ್ತ ಪರಿಕರವಿಲ್ಲದಿದ್ದರೂ ಹಗಲು ರಾತ್ರಿ ಎನ್ನದೇ ಯಾವುದೇ ಸಮಯದ ಮಿತಿ ನಿಯಮಾವಳಿ ಪಾಲಿಸದಿದ್ದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎನ್ನುವುದು ಸಾರ್ವಜನಿಕರ ಆರೋಪವಾಗಿದೆ. ಯಾವುದೇ ಅವಘಡ ಸಂಭವಿಸಿ ಪ್ರಾಣಹಾನಿ ಉಂಟಾಗುವ ಮುನ್ನ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳಬೇಕಿದೆ. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ತಾಲೂಕಾ ಅಧ್ಯಕ್ಷರಾಗಿ ಉದ್ಯಮಿ ಮಹೇಶ್ ನಾಯ್ಕ್ ಹಳದಿಪುರ್ ನೇಮಕ ಮಾಡಿ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಆದೇಶ ಹೊರಡಿಸಿದ್ದಾರೆ. ಹಳದಿಪುರ ಗ್ರಾಮೀಣ ಭಾಗದವರಾದ ಇವರು ಕಾಲೇಜು ವಿದ್ಯಾರ್ಥಿ ಜೀವನದಲ್ಲಿಯೇ ಕಾಂಗ್ರೆಸ್ ಪಕ್ಷದ ಮೂಲಕ ಸಂಘಟನೆಗೆ ಒತ್ತು ನೀಡುತ್ತಾ ಬಂದಿದ್ರು. ಹಳದಿಪುರ ಘಟಕದ ಕಾರ್ಯದರ್ಶಿಯಾಗಿ ಈ ಹಿಂದೆ ಕರ್ತವ್ಯ ನಿರ್ವಹಿಸಿದ್ರು. ಇವರ ಸೇವೆ ಪರಿಗಣಿಸಿ ಪಕ್ಷ ಬ್ಲಾಕ್ ಅಧ್ಯಕ್ಷ ಸ್ಥಾನ ನೀಡಿದೆ. ಈ ಹಿಂದೆ ಹೊನ್ನಾವರ ಬ್ಲಾಕ್ ಅಧ್ಯಕ್ಷರಾಗಿದ್ದ ಜಗದೀಪ್ ತೆಂಗೇರಿ ರಾಜೀನಾಮೆ ಹಿನ್ನೆಲೆ ಅಧ್ಯಕ್ಷ ಸ್ಥಾನಕ್ಕೆ ಇವರನ್ನ ನಿಯೋಜನೆ ಮಾಡಲಾಗಿದೆ. ಇವರ ಪತ್ನಿ ಪುಷ್ಪಾ ನಾಯ್ಕ್ ಹಳದಿಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ, ತಾಲೂಕು ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಬಗ್ಗೆ ಪತ್ರಿಕೆಯೊಂದಿಗೆ ಮಹೇಶ್ ನಾಯ್ಕ್ ಮಾತನಾಡಿ, ಪಕ್ಷ ಗುರುತರವಾದ ಜವಾಬ್ದಾರಿ ನೀಡಿದೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಸಂಘಟನೆ ಮಾಡುತ್ತೇನೆ. ಮುಂದಿನ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಿಸಲು ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ ಎಂದಿದ್ದಾರೆ. ನಾನು ಬ್ಲಾಕ್ ಅಧ್ಯಕ್ಷರಾದ ಹಿನ್ನೆಲೆ ಪತ್ನಿ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬೇರೆಯವರಿಗೆ ಅವಕಾಶ ನೀಡುವುದಾಗಿ ಇರುವರು ಒಮ್ಮತದಿಂದ ಇದೇ ವೇಳೆ ತಿಳಿಸಿದ್ದಾರೆ. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ಭಗ್ನ ಪ್ರೇಮಿ ಯುವಕನೊಬ್ಬ ತನ್ನ ಪ್ರೀತಿ ನಿರಾಕರಿಸಿದ ಯುವತಿಯೊಂದಿಗೆ ಮದುವೆ ನಿಶ್ಚಯವಾಗಿದ್ದ ಯುವಕನ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿದ ಘಟನೆ ಕುಮಟಾ ಪಟ್ಟಣದ ಮಣಕಿ ಮೈದಾನದ ಬಳಿ ಬುಧವಾರ ನಡೆದಿದೆ. ಕುಮಟಾ ತಾಲೂಕಿನ ದುಂಡಕುಳಿಯ ಆಟೋ ಚಾಲಕ ವೃತ್ತಿಯ ಸಂತೋಷ್ ಪಾಂಡುರಂಗ ಅಂಬಿಗ ಹಲ್ಲೆಗೊಳಗಾದ ವ್ಯಕ್ತಿಯಾಗಿದ್ದು, ಆರೋಪಿ ತಾಲೂಕಿನ ಹೆಗಡೆ ಚಿಟ್ಟಿಕಂಬಿಯ ನಿವಾಸಿ ವಾಟರ್ ಸರ್ವಿಸ್ ಕೆಲಸ ಮಾಡುವ ರಾಜೇಶ್ ರಮೇಶ್ ಅಂಬಿಗ ಎಂದು ಗುರುತಿಸಲಾಗಿದೆ. ಆರೋಪಿ ರಾಜೇಶ್ ಅಂಬಿಗ ಓರ್ವ ಯುವತಿಯನ್ನ ಪ್ರೀತಿಸುತ್ತಿದ್ದು, ಇತ್ತೀಚೆಗೆ ರಾಜೇಶನ ನಡವಳಿಕೆ ಸರಿಯಿಲ್ಲವಾಗಿದ್ದರಿಂದ ಯುವತಿ ರಾಜೇಶನಿಂದ ದೂರ ಸರಿದಿದ್ದಳು. ನಂತರ ಯುವತಿಯು ಸಂತೋಷ್ ಅಂಬಿಗನನ್ನ ಪ್ರೀತಿಸಿದ್ದು ಮದುವೆಯಾಗಲು ಇಚ್ಛಿಸಿದ್ದರು. ಇದರಿಂದ ಕೋಪಗೊಂಡ ಆರೋಪಿ ರಾಜೇಶ್ ಅಂಬಿಗ ಮಣಕಿ ಮೈದಾನಕ್ಕೆ ಸಂತೋಷ್ ಅಂಬಿಗನನ್ನ ಕರೆಸಿಕೊಂಡು ತಾನು ಪ್ರೀತಿಸಿದ್ದ ಯುವತಿಯನ್ನ ಮದುವೆಯಾಗದಂತೆ ಕೊಲೆ ಬೆದರಿಕೆ ಹಾಕಿ ಕಾರದ ಪುಡಿ ಎರಚಿ ಚಾಕುವಿನಿಂದ ಕುತ್ತಿಗೆಯ ಮೇಲೆ ತಿವಿದು ಹಲ್ಲೆ ಮಾಡಿದ್ದಾನೆ. ಅಲ್ಲಿಂದ ಹೇಗೋ ತಪ್ಪಿಸಿಕೊಂಡಿದ್ದ ತೀವ್ರ ಗಾಯಗೊಂಡ ಸಂತೋಷ್ನನ್ನ ಕುಮಟಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ಕುರಿತು ಕೋಡ್ಕಣಿಯ ಸುಬ್ರಹ್ಮಣ್ಯ ನಾರಾಯಣ ಅಂಬಿಗ ದೂರಿನ ಅನ್ವಯ ಕುಮಟಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆದಿದೆ. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. पूज्याय राघवेन्द्राय सत्यधर्म ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ ಪಂಡಿತ್ PR ಶಾಸ್ತ್ರಿ ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಗುರು ದೀಕ್ಷೆಯನ್ನು ಪಡೆದು ಕೇರಳದ ಸರ್ವಶಕ್ತಿಯನ್ನು ಸಿದ್ಧಿಪಡಿಸಿಕೊಂಡ ಏಕೈಕ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಇವರು. ನಿಮ್ಮ ಹಸ್ತರೇಖೆ, ಮುಖಲಕ್ಷಣ, ಜಾತಕ, ಕುಂಡಲಿ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಮದುವೆ, ಸಂತಾನ, ಸತಿಪತಿ ಕಲಹ, ಅನಾರೋಗ್ಯ, ಹಣಕಾಸು, ಕುಟುಂಬ ಸಮಸ್ಯೆ, ಶತ್ರುಕಾಟ ಇನ್ನಿತರೆ ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮಾಂಗಲ್ಯ ದೋಷ, ಧನವಶ, ದೃಷ್ಟಿದೋಷ, ದುಷ್ಟಶಕ್ತಿ ಉಚ್ಚಾಟನೆ, ಮಾಟ ಮಂತ್ರ ಸಮಸ್ಯೆಗಳಿಗೆ ಶೀಘ್ರದಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ. ಕಾಯಂ ವಿಳಾಸ: ತಾಲೂಕ್ ಪಂಚಾಯತ್ ಸಂಕೀರ್ಣ, ಶಾಪ್ ನಂಬರ್ 10, ನ್ಯೂ ಇಂಗ್ಲಿಷ್ ಸ್ಕೂಲ್ ರಸ್ತೆ, SBI ಬಜಾರ್ ಬ್ಯಾಂಕ್ ಪಕ್ಕದಲ್ಲಿ, ಭಟ್ಕಳ. ಮೊಬೈಲ್ ಸಂಖ್ಯೆ 9880992267. ಅನ್ಫಲ್ ಹೈಪರ್ ಮಾರ್ಕೆಟ್, ನವಾಯತ್ ಕಾಲೋನಿ, ಭಟ್ಕಳ. ಉತ್ತರ ಕನ್ನಡದ ಅತಿ ದೊಡ್ಡ ಸೂಪರ್ ಮಾರ್ಕೆಟ್. ನಮ್ಮಲ್ಲಿ ದಿನಸಿ ಸಾಮಗ್ರಿಗಳು, ಗೃಹೋಪಯೋಗಿ ವಸ್ತುಗಳಾದ ಸ್ಟೀಲ್ ಪಾತ್ರೆಗಳು, ಕುಕ್ಕರ್, ಮ್ಯಾಟ್, ಎಲೆಕ್ಟ್ರಾನಿಕ್ ಸಾಮಗ್ರಿ ಅಲ್ಲದೆ ಚಪ್ಪಲಿಗಳು, ಮಕ್ಕಳ ಆಟಿಕೆ ಸಾಮಗ್ರಿಗಳು, ಸ್ಟೇಷನರಿ, ಬೇಕರಿ, ತಿಂಡಿ ತಿನಿಸುಗಳು ದೊರೆಯುತ್ತದೆ. ನಮ್ಮಲ್ಲಿ ಅನೇಕ ಸಾಮಗ್ರಿಗಳನ್ನು MRP ದರಕ್ಕಿಂತ ಕಡಿಮೆ ದರದಲ್ಲಿ ನೀಡಲಾಗುವುದು. ಪ್ರತಿ ವಾರ ವಿವಿಧ ವಸ್ತುಗಳ ಮೇಲೆ ರಿಯಾಯಿತಿ ನೀಡಲಾಗುವುದು. ಅಲ್ಲದೆ ನಮ್ಮಲ್ಲಿ ತಾಜಾ ತರಕಾರಿ ಮತ್ತು ಹಣ್ಣುಗಳು ಪ್ರತಿದಿನ ಲಭ್ಯವಿದೆ. ಬನ್ನಿ, ನಿಮಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ಒಂದೇ ಸೂರಿನಡಿ ಪಡೆಯಿರಿ. ಅನ್ಫಾಲ್ ಹೈಪರ್ ಮಾರ್ಕೆಟ್, ನವಾಯತ್ ಕಾಲೋನಿ, ಭಟ್ಕಳ. ಅನ್ಫಾಲ್ ಹೈಪರ್ ಮಾರ್ಕೆಟ್, ನವಾಯತ್ ಕಾಲೋನಿ, ಭಟ್ಕಳ. ನಮ್ಮಲ್ಲಿ ಕೆಲಸ ಮಾಡಲು ಹುಡುಗಿಯರು ಬೇಕಾಗಿದ್ದಾರೆ. ಉತ್ತಮ ಸಂಬಳ, ಊಟ, ವಸತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
9900124999. ಗೋಲ್ಡನ್ ಜುವೆಲ್ಲರ್ಸ್ ಭಟ್ಕಳ್, ಪಯೋನಿಯರ್ ಇನ್ ಪ್ಯೂರಿಟಿ ಅಂಡ್ ಪರ್ಫೆಕ್ಷನ್. ವೈವಿಧ್ಯಮಯ ವಿನ್ಯಾಸದ ಮಹಿಳೆಯರ ಸೌಂದರ್ಯಕ್ಕೆ ಸೊಬಗನ್ನು ನೀಡುವ ಅತ್ಯಾಧುನಿಕ ಮಾದರಿಯ BIS ಹಾಲ್ಮಾರ್ಕ್ ಚಿನ್ನಾಭರಣಗಳು ಇದೀಗ ಗೋಲ್ಡನ್ ಜುವೆಲ್ಲರ್ಸ್ ನಲ್ಲಿ ಲಭ್ಯ. ಚಿನ್ನಾಭರಣಗಳಿಗಾಗಿ ಕೂಡಲೇ ಸಂಪರ್ಕಿಸಿ ಗೋಲ್ಡನ್ ಜುವೆಲ್ಲರ್ಸ್ ಭಟ್ಕಳ್, ಪಯೋನಿಯರ್ ಇನ್ ಪ್ಯೂರಿಟಿ ಅಂಡ್ ಪರ್ಫೆಕ್ಷನ್, ಆಯಿಷಾ ಪ್ಲಾಜಾ, ಮೇನ್ ರೋಡ್ ಭಟ್ಕಳ್. ಕಾಂಟ್ಯಾಕ್ಟ್ 911866. ನದೀಮ್ ಜುವೆಲ್ಲರ್ಸ್, ಆಯಿಷಾ ಪ್ಲಾಜಾ ಭಟ್ಕಳ್. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಕಾವ್ಯವು ಕಟ್ಟುವುದಲ್ಲ, ಬದಲಿಗೆ ಹುಟ್ಟುವುದು. ಕಟ್ಟಿದ ಕಾವ್ಯವು ಎಂದೂ ಜೀವಂತವಾಗುಳಿಯದು, ಆದರೆ ಹುಟ್ಟಿದ ಕಾವ್ಯವೆಂದೂ ಸಾಯದು. ಕಾವ್ಯದ ಜೀವಂತಿಕೆಯು ಕವಿಯ ಜೀವಂತಿಕೆಯ ನಿರ್ಣಾಯಕವಾಗಿದೆ ಎಂದು ಅಂಕೋಲಾದ ನವ ಕರ್ನಾಟಕ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಅಧ್ಯಾಪಕ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರು ಹೇಳಿದರು. ಅವರು ಅಂಕೋಲಾ ತಾಲೂಕಿನ ಜಮಗೋಡಾದ ರಾಮಣ್ಣ ನಾಯಕ್ ಅವರ ಮನೆಯಂಗಳದಲ್ಲಿ ಅರ್ಪಿತಾ ಕ್ರಿಯೇಷನ್ಸ್ನ ಆಶ್ರಯದಲ್ಲಿ ಸಾಹಿತಿ ಮನೋಹರ್ ನಾಯಕ್ 5 ಪುಸ್ತಕಗಳ ಲೋಕಾರ್ಪಣಾ ಸಮಾರಂಭದಲ್ಲಿ ನಾವು ಎಂಬ ಕವನ ಸಂಕಲನವನ್ನ ಪರಿಚಯಿಸಿ ಮಾತನಾಡಿದ್ರು. ಪ್ರತಿಭಾವಂತ ಕವಿಯು ಮಾತ್ರ ತನ್ನ ಕಾವ್ಯದ ಮೂಲಕವಾಗಿ ಅಜರಾಮರನಾಗಿರುತ್ತಾನೆ ಎಂದು ಅವರು ಹೇಳಿದರು. ಕೃತಿಯನ್ನ ಲೋಕಾರ್ಪಣೆಗೊಳಿಸಿದ ಖ್ಯಾತ ಮನೋವಿಜ್ಞಾನಿ ಡಾಕ್ಟರ್ ಆನಂದ ಪಾಂಡುರಂಗಿ ಅವರು ಮಾತನಾಡುತ್ತಾ, ಸಮಾಜದಲ್ಲಿ ಪ್ರತಿಯೊಬ್ಬರೂ ಅಸಹಜವಾಗಿ ಅನನ್ಯವಾಗಿರುತ್ತಾರೆ. ಸಮಾಜಮುಖಿಯಾಗಿ ಆಪ್ತರಾಗಿರಲು ಸಾಹಿತ್ಯ ಒಂದು ಪ್ರಬಲವಾದ ಮಾಧ್ಯಮವಾಗಿದೆ ಎಂದು ಹೇಳಿದರು. ಧಾರವಾಡದ ಅಭಿನಯ ಭಾರತೀಯ ಪ್ರೊಫೆಸರ್ ಅರವಿಂದ್ ಕುಲಕರ್ಣಿ, ಖ್ಯಾತ ಸಾಹಿತಿ ಬೀರಣ್ಣ ನಾಯ್ಕ್ ಮೊಗಟ, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಜನಪ್ರಿಯ ವಿಶ್ರಾಂತ ಅಧ್ಯಾಪಕ ವೆಂಟು ಮಾಸ್ತರ್ ಶಿಲ್ಯ ಹಾಗೂ ಅಕ್ಷರ ಫೌಂಡೇಶನ್ನ ಕ್ರಿಯಾಶೀಲ ಸಂಘಟಕ KH ನಾಯ್ಕ್ ಅವರು ಕ್ರಮವಾಗಿ ಮನೋಹರ್ ನಾಯಕ್ ನಮ್ಮೂರ ಸುತ್ತ, ಮುಸ್ಸಂಜೆ, 999 ಗಾದೆ ಮಾತುಗಳು ಹಾಗೂ ವ್ಯತೆಯ ಕಥೆಗಳು ಕೃತಿಯನ್ನ ಪರಿಚಯಿಸಿದ್ರು. ಹೆಸರಾಂತ ಕತೆಗಾರ, ವಿಶ್ರಾಂತ ಪ್ರಾಚಾರ್ಯ ಡಾಕ್ಟರ್ RG ಗುಂದಿ ಮತ್ತು ಕರಾವಳಿ ಮುಂಜಾವು ದಿನಪತ್ರಿಕೆ ಕಾರ್ಯನಿರ್ವಾಹಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ ಅವರು ಅಭ್ಯಾಗತರಾಗಿ ಮಾತನಾಡಿದ್ರು. ಹಿರಿಯ ಸಾಹಿತಿ ಶಾಂತಾರಾಮ್ ನಾಯಕ್ ಹಿಚ್ಕಡರ್ ಅವರು ಸಭಾಧ್ಯಕ್ಷತೆಯನ್ನ ವಹಿಸಿದ್ರು. ಇದೇ ಸಂದರ್ಭದಲ್ಲಿ ಲೇಖಕ ಮನೋಹರ್ ನಾಯಕ್ ರವರ ಮಾತೋಶ್ರೀಯವರನ್ನ ಬೆಂಗಳೂರಿನ ಅಕ್ಷರ ಫೌಂಡೇಶನ್ನಿಂದ ಆಪ್ತವಾಗಿ ಸನ್ಮಾನಿಸಲಾಯಿತು ಹಾಗೂ ಅರ್ಪಿತಾ ಕ್ರಿಯೇಷನ್ನಿಂದ ಸಂಕಷ್ಟದಲ್ಲಿರುವ ಹಾಲಕ್ಕಿ ಸಮಾಜದ ಬಡ ಮಗುವಿಗೆ ₹10,000 ಇಟ್ಟು ಸಹಾಯ ಹಸ್ತವನ್ನ ಒದಗಿಸಲಾಯಿತು. ರಾಜಶ್ರೀ ನಾಯಕ್ ಸ್ವಾಗತಿಸಿದರು. ಅರ್ಪಿತಾ ನಾಯಕ್ ವಂದಿಸಿದರು. ಶಿಕ್ಷಕ ರಾಜೇಶ್ ನಾಯಕ್ ಸೂರ್ವೆ ನಿರೂಪಿಸಿದರು. ಲೇಖಕ ಮನೋಹರ್ ನಾಯಕ್ ಮಾತನಾಡಿದರು. ಗೌರೀಶ್ ನಾಯಕ್, ಶರ್ಮಿಳಾ ನಾಯಕ್, ಶೀತಲಾ ನಾಯಕ್, ಅಡಿಗೋಣ ಬೀರಣ್ಣ ಮಾಸ್ತರ್, ಡಾಕ್ಟರ್ ಶ್ರೀನಿವಾಸ್ ನಾಯಕ್, ರಮಾನಂದ ನಾಯಕ್ ಹಿಚ್ಕಡ, GR ನಾಯಕ್, ವಾಸುದೇವ ಮಾಸ್ತರ್ ಹಾಗೂ ಗಾಯಕ ಪ್ರಶಾಂತ್ ಶೆಟ್ಟಿ ಮೊದಲಾದವರಿದ್ದರು. ಗ್ರಾಹಕರು ಆನ್ಲೈನ್ ವಂಚನೆಯಿಂದ ಹಣ ಕಳೆದುಕೊಳ್ಳುವುದರ ಬಗ್ಗೆ ಬ್ಯಾಂಕ್ ಸಿಬ್ಬಂದಿಗಳು ನಿಗಾ ವಹಿಸುವಂತೆ ಇನ್ಸ್ಪೆಕ್ಟರ್ ರೇವತಿ ಸೂಚನೆ. ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರೇವತಿ ಅವರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಬ್ಯಾಂಕುಗಳ ಅಧಿಕಾರಿಗಳ ಸಭೆ ನಡೆಸಿದ್ರು. ನಂತರ ಮಾತನಾಡಿ, ಬ್ಯಾಂಕ್ ಲಾಕರ್, ATM ಭದ್ರತೆ ಕುರಿತು ವಿಶೇಷ ನಿಗಾ ವಹಿಸಬೇಕಿದೆ. ಬ್ಯಾಂಕ್ ಅಧಿಕಾರಿಗಳು ಅವರವರ ಬ್ಯಾಂಕ್ ATMಗಳಿಗೆ ಸೆಕ್ಯೂರಿಟಿ ಗಾರ್ಡ್ ನೇಮಿಸುವಂತೆ, ಅಗತ್ಯವಿರುವೆಡೆ ಉತ್ತಮ ಗುಣಮಟ್ಟದ ಸಿಸಿ ಕ್ಯಾಮೆರಾ ಅಳವಡಿಸುವ ಕಾರ್ಯವಾಗಬೇಕು ಎಂದರು. ಗ್ರಾಹಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಹಾಗೂ ಯಾವುದೇ ರೀತಿಯ ಕಳ್ಳತನವಾಗದ ರೀತಿಯಲ್ಲಿ ಹಣಕಾಸು ಸಂಸ್ಥೆಗಳು ಸುರಕ್ಷಿತವಾಗಿರಬೇಕು. ಕೆಲವೊಂದು ಆನ್ಲೈನ್ ಮೊಬೈಲ್ ಆಪ್ಗಳಲ್ಲಿ ಗ್ರಾಹಕರು ಕಷ್ಟಪಟ್ಟು ದುಡಿದ ಹಣವನ್ನ ಕಳೆದುಕೊಳ್ಳುತ್ತಾ ಇದ್ದಾರೆ. ನೀವು ತಮ್ಮ ಗ್ರಾಹಕರಿಗೆ ನಕಲಿ ಆಪ್ಗಳನ್ನು ಬಳಸದಂತೆ ಅರಿವು ಮೂಡಿಸಬೇಕು. ಅಲ್ಲದೆ
ಮತ್ತೊಂದೆಡೆ ನಾವು ಬ್ಯಾಂಕ್ ಸಿಬ್ಬಂದಿ ನಿಮ್ಮ ಎಟಿಎಂ ಕಾರ್ಡ್ ಅವಧಿ ಮುಕ್ತಾಯವಾಗಿದೆ, ನೀವು ಒಟಿಪಿ ನೀಡಿದರೆ ಹೊಸ ಕಾರ್ಡ್ ಕಳಿಸುವುದಾಗಿ ಕರೆ ಮಾಡಿ ಗ್ರಾಹಕರ ಖಾತೆಯಲ್ಲಿರುವ ಹಣವನ್ನು ದೋಚುತ್ತಿರುವುದು ಕೆಲವು ದೂರುಗಳು ಕೇಳಿಬರುತ್ತಿವೆ. ಅದಕ್ಕಾಗಿ ಆನ್ಲೈನ್ ವಂಚನೆಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಬ್ಯಾಂಕ್ಗಳು ಅಗತ್ಯ ಕ್ರಮ ವಹಿಸಬೇಕೆಂದು ಸಭೆಯಲ್ಲಿ ತಿಳಿಸಿದರು. ದಯವಿಟ್ಟು ಸ್ವಲ್ಪ ವಹಿಸಿ. ಜೊತೆಗೆ ಅವರಿಗೆ ನೀವು ಸ್ಪಷ್ಟವಾಗಿ ಹೇಳಬೇಕು, ನಾವು ಬ್ಯಾಂಕಿನವರು ಕಾಲ್ ಮಾಡಲ್ಲ, ಸರಿಯಾ? ನಾವು ಬ್ಯಾಂಕಿನವರು ಕಾಲ್ ಮಾಡಲ್ಲ, ನಾವು ಕಳಿಸಿರೋ ಮೆಸೇಜ್ಗೆ ರಿಪ್ಲೈ ಕೊಡಬೇಡಿ. ಇದು ವಿಷಯ ಕೊಡೋರಿಗೆ ನೀವು ಹೇಳಬೇಕಾಗುತ್ತೆ. ರಿಪ್ಲೈ ಅನ್ನೋದು ಕೂಡ ನಮ್ಮ ಜೀವನವನ್ನು ಹಾಳು ಮಾಡುತ್ತೆ, ಸರಿಯಲ್ಲ? ಅದಕ್ಕೋಸ್ಕರ ಅವರು ದಯವಿಟ್ಟು ಆ ವಿಷಯವನ್ನು ಕೂಡ ನೀವು ಪಬ್ಲಿಕ್ಕಿಗೆ ಕನ್ವೆ ಮಾಡಿ, ಸರಿಯಾ? ಜೊತೆಗೆ ನಿಮ್ಮಲ್ಲಿ CC ಕ್ಯಾಮರಾ ಎಲ್ಲ ಕಡೆಯೂ ಇದೆ, ಗೊತ್ತಿದೆ ನನಗೆ. ರಸ್ತೆ ಕವರ್ ಆಗುವಾಗೆ ವ್ಯಾಲಿಟಿ ಕ್ಯಾಮರಾ ಹಾಕ್ಕೊಳ್ಳಿ. ಮತ್ತು ಏನಾದರೂ ಹಾಳಾಯಿತು, ಈಗ ಮಳೆಗಾಲ ಅಂದಾಗ ಕೂಡ ಬೇಗ ರಿಪೇರಿ ಅದು ಕೂಡ ಯೂಸ್ಫುಲ್ ಆಗುತ್ತೆ. ಜೊತೆಗೆ ನಿಮ್ಮದು ಅಂತಲ್ಲ, ಈಗ ಸಪೋಸ್ ನಿಮ್ಮ ದಾರಿಯಲ್ಲಿ ಯಾರಾದರೂ ದಾಟಿ ಹೋದರೆ ಕೂಡ ಹಿಡಿಯೋಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಯಾಕಂದರೆ ಅದಕ್ಕೋಸ್ಕರನೇ ಕರ್ನಾಟಕ ಪಬ್ಲಿಕ್ ಸೇಫ್ಟಿ ಆಕ್ಟ್ ಬಂದಿದೆ. ಏನಂತ ಹೇಳಿದ್ರೆ 100 ಜನ ಪಾಸ್ ಆಗುವ ರಸ್ತೆ ಕವರ್ ಆಗುವಾಗೆ CC ಕ್ಯಾಮರಾ ಹಾಕಬೇಕು, ಅವರದ್ದೇ ಹೊಣೆ ಅಂತ ಹೇಳಿ ತಂದು ಅದಕ್ಕೋಸ್ಕರ ಈ ಕಾನೂನನ್ನೇ ತಗೊಂಡು 2018ರಲ್ಲಿ. ಅದಕ್ಕಿಂತ ಮುಂಚೆ ಈಗ ಇರಲಿಲ್ಲ. ಏನಂತ ಹೇಳಿದ್ರೆ CC ಕ್ಯಾಮರಾ ಹಾಕೋದು ಅಂದ ತಕ್ಷಣ ಯಾವುದು ಹೊಣೆ ಇತ್ತು? ಗೌರ್ಮೆಂಟ್ ಹೊಣೆ ಇತ್ತು. ಈಗ ಅದು ಹೋಗ್ಬಿಟ್ಟು ಪ್ರೈವೇಟ್ನವ್ರು ಕೂಡ ಅಥವಾ ಬ್ಯಾಂಕಿನವ್ರು ಕೂಡ ಯಾವುದೇ ಸಂಸ್ಥೆಯವರು ಕೂಡ ಆ ರೂಟಲ್ಲಿ ಅಥವಾ ಆ ಸ್ಥಳಕ್ಕೆ ಒಂದು ಏರಿಯಾ, ಈಗ ಒಂದು ಹಾರ್ಬರ್ ಆದರೂ ಆಗಿರ್ತದೆ, ಅಲ್ಲಿಗೆ ದಿನಕ್ಕೆ 100 ಜನ ಬರ್ತಾರೆ ಹೋಗ್ತಾರೆ, ಆ ವ್ಯವಹಾರ ನಡೀತು ಅಂದರೆ ಅಲ್ಲಿ ಅವರು ಹಾಕಲೇಬೇಕು ಅಷ್ಟೇ ಅನ್ಸುತ್ತೆ. ಅದು ರಸ್ತೆ ಜನ ಬಂದು ಹೋಗುವ ಸ್ಥಳ ಕವರ್ ಆಗಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಇದ್ರ ಬಗ್ಗೆ ಗಮನ ಇರಲಿ. ಬಟ್ ಇಲ್ಲಿ ಎಲ್ಲೂ ಪ್ರೈವೇಟ್ ಸೆಕ್ಯೂರಿಟಿ ಅಂತ ಹೇಳಿ ಯಾರೂ ಇಲ್ಲ ಅನ್ಸುತ್ತೆ, ಅಲ್ಲ, ಎಲ್ಲೂ ಇಲ್ಲ. ATM ಒಂದು ಇವ್ರದ್ದು ಮಾತ್ರ ಇದೆ, SBIಗೂ ಮಾತ್ರ ಇದೆ. ಅಲ್ಲಿ ನಾವು ಬಿಟ್ಟು ಹಾಕಿದ್ದೀವಿ. ಯಾಕಂತ ಹೇಳಿದ್ರೆ ಅಲ್ಲಿ ಹೇಗಂತ ಹೇಳಿದ್ರೆ ನಾವು ರಸ್ತೆಯಲ್ಲಿ ನಮ್ಮವರು ನಡೆದು ಹೋದಾಗಲೂ ರೀಡ್ ಆಗುತ್ತೆ, ಅದು ಆ್ಯಪ್ ಇದ್ದಾಗ ಆಗುತ್ತೆ, ಅದೊಂದು ಫೆಸಿಲಿಟಿ ಇದೆ. ಬಟ್ ನಾನು ಇಲ್ಲಿ ಒಂದು ನೋಡಿದ್ದು ಆ್ಯಕ್ಚುಲಿ ಅಂದರೆ ಬೇರೆ ಕಡೆಯಲ್ಲಿ ಹೇಳಿತ್ತು ಅಂದರೆ ಬ್ಯಾಂಕ್ ಇದೆಲ್ಲ ಒಂದು ಫೋನ್ ಕನೆಕ್ಷನ್ ಸ್ಟೇಷನ್ ಇರುತ್ತೆ, ಫೆಸಿಲಿಟಿ. ಯಾಕಂದರೆ ಅಲ್ಲಿ ಏನಾದರೂ ಆದರೆ ನೈಟು ಆದರೆ ಅಥವಾ ಏನಾದರೂ ನಮಗೆ ಸಡನ್ ಏನಾಗುತ್ತೆ ಬರ್ತಿತ್ತು, ಸರಿನಾ? ಬಟ್ ಆ ಫೆಸಿಲಿಟಿ ಇಲ್ಲಿ ಇಲ್ಲ ನಮ್ಮ ಊರಲ್ಲಿ, ಯಾರು ಮಾಡ್ಕೊಂಡಿಲ್ಲ. ಬಟ್ ನಮ್ಗೆ ಯಾಕಂದ್ರೆ ನನ್ನ ಕಡೆ ಎಲ್ಲ ಸ್ಟೇಷನಲ್ಲಿ 5-6 ಫೋನ್ ಸೆಟ್ ಇತ್ತು. ಯಾವುದು ಕೇಳಿದ್ರು ಬೇರೆ ಬೇರೆ ಬ್ಯಾಂಕ್ ಇದೆ. ನೀವು ಸಿಟಿಯಲ್ಲಿದ್ದಾಗ ಮೋಸ್ಟ್ಲಿ ಇದು ಕೂಡ ನೋಡಿರ್ಬೋದು. ಯಾಕಂತ ಹೇಳಿದ್ರೆ ತಿಂಗಳಿಗೆ ಒಂದ್ಸತಿ ಚೆಕ್ ಮಾಡ್ತಾರೆ, ಅಲ್ಲಿ ಏನಾದರೂ ನಮ್ಗೆ ಏನು ಮಾಡುತ್ತೆ ಆಟೋಮೆಟಿಕ್ ಆಗಿ ಕಾಲ್ ಬರೋ ವ್ಯವಸ್ಥೆ ಇದೆ. ಜೊತೆಗೆ ಸೈರನ್ ವ್ಯವಸ್ಥೆ ಇದೆಯಲ್ಲ, ಯಾರಾದರೂ ಒಳಗಡೆ ಬಂದ ಎಲ್ಲ ಕಡೆನೂ ಇದೆಯಾ ಸೈರನ್ ವ್ಯವಸ್ಥೆ? ಅದೇನಾಗುತ್ತೆ, ಒಳಗಡೆ ಯಾರಾದರೂ ಟಚ್ ಮಾಡಿದ್ರು ಅಥವಾ ಇಲ್ಲಿ ಬಂದರೂ ಸೌಂಡ್ ಆಗುತ್ತೆ, ಇದೆಯಲ್ಲ, ಮೊಬೈಲ್ ಇನ್ಫಾರ್ಮೇಶನ್ ಬರುತ್ತೆ ಮತ್ತೆ ಸೌಂಡ್ ಆಗುತ್ತೆ. ಯಾಕಂದ್ರೆ ನಮ್ಮ ಸಾಗರದಲ್ಲಿ ಇರುವಾಗ ನೋಡಿದ್ವಿ, ಇಲ್ಲಿ ಹೋಗುತ್ತೆ ಫುಲ್ ಸೌಂಡ್, ಎಲ್ಲ ಓಡೋಗ್ತೀವಿ, ಓಡೋಗಿ ನೋಡುವಾಗ ಇಲ್ಲಿ ಪಾಸ್ ಆಗಿರುತ್ತೆ. ಬಟ್ ದಟ್ಸ್ ಆಲ್ಸೋ ಒಳ್ಳೇದೇ ಅಲ್ವಾ? ಯಾಕೆಂದ್ರೆ ನಮ್ಗೆ ಅಲರ್ಟ್ ಮಾಡುತ್ತೆ. ಇದು ನಮ್ಗೇನಾಗುತ್ತೆ, ಜನರ ಹಣವನ್ನು, ಸಾರ್ವಜನಿಕರ ಹಣವನ್ನು ಸುರಕ್ಷಿತವಾಗಿ. ಸಭೆಯಲ್ಲಿ ಬ್ಯಾಂಕುಗಳ ವ್ಯವಸ್ಥಾಪಕರು, ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳಾದ ಕುಮಾರ್, ವಿನೋದ್, ಸುನಿಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ಶಂಭು ಕಿಕ್ಕೇರಿ, ಕೃಷ್ಣರಾಜಪೇಟೆ. ಯುವಜನರು ಹಾಗೂ ವಿದ್ಯಾರ್ಥಿಗಳು ಶ್ರದ್ಧಾಭಕ್ತಿ ಮತ್ತು ಏಕಾಗ್ರತೆಯಿಂದ ವ್ಯಾಸಂಗ ಮಾಡಿ ಗುರಿ ಸಾಧನೆ ಮಾಡಬೇಕು ಎಂದು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ ಹೇಳಿದರು. ಅವರು ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮದಿನಾಚರಣೆಯ ಅಂಗವಾಗಿ ರಾಜ್ಯಶಾಸ್ತ್ರ ವಿಭಾಗದ ವತಿಯಿಂದ ಆಯೋಜಿಸಿದ್ದ ರಸಪ್ರಶ್ನೆ, ಚರ್ಚಾ ಸ್ಪರ್ಧೆ ಮತ್ತು ವಿಚಾರಣಾ ಸಂಕಿರಣವನ್ನ ನಾಲ್ವಡಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಟ್ರೋಫಿ ಮತ್ತು ಪ್ರಶಸ್ತಿ ಪತ್ರವನ್ನು ವಿತರಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ತಮ್ಮಲ್ಲಿ ಸೂಕ್ತವಾಗಿರುವ ಪ್ರತಿಭೆಯನ್ನ ಹೊರಚೆಲ್ಲಿ ಸಾಧನೆ ಮಾಡಲು ಇಂತಹ ಸ್ಪರ್ಧಾ ಕಾರ್ಯಕ್ರಮಗಳು ನೆರವಾಗುತ್ತವೆ. ಆದ್ದರಿಂದ ವಿದ್ಯಾರ್ಥಿಗಳು ಮೊಬೈಲ್ ಫೋನಿನಲ್ಲಿ ವ್ಯರ್ಥವಾಗಿ ಚಾಟಿಂಗ್ ಮಾಡಿ, ಫೇಸ್ಬುಕ್ ನೋಡಿ, ಮೊಬೈಲ್ ಗೇಮ್ ಆಡಿಕೊಂಡು ತಮ್ಮ ಅಮೂಲ್ಯವಾದ ಸಮಯವನ್ನ ವ್ಯರ್ಥ ಮಾಡಿಕೊಳ್ಳದೆ ತಲೆ ಬಗ್ಗಿಸಿಕೊಂಡು ಪುಸ್ತಕವನ್ನ ಓದಿದರೆ ಜ್ಞಾನವೂ ವೃದ್ಧಿಯಾಗುವುದಲ್ಲದೆ ನಮ್ಮಲ್ಲಿನ ಕೀಳರಿಮೆಯೂ ದೂರಾಗಿ ಸಾಧಿಸುವ ಛಲವೂ ಮೂಡುತ್ತದೆ. ಇಂದಿನ ಸೋಲೆ ನಾಳಿನ ಗೆಲುವಾಗುವುದರಿಂದ ಸೋಲಿಗೆ ಹೆದರಿ ಪಲಾಯನವಾದವನ್ನ ಹಿಡಿಯದೆ ಸೋಲನ್ನೇ ಗೆಲುವಿನ ಮೆಟ್ಟಿಲನ್ನಾಗಿಸಿಕೊಂಡು ಸಾಧನೆ ಮಾಡಬೇಕು ಎಂದು ಕಿವಿಮಾತು ಹೇಳಿದ ಡಾಲು ರವಿ, ಮನಸ್ಸಿದ್ದರೆ ಮಾರ್ಗವಿದೆ ಎಂಬ ಹಿರಿಯರ ಮಾತಿನಂತೆ ಸಾಧನೆ ಅಥವಾ ಕೀರ್ತಿಯು ನಮ್ಮನ್ನ ಸುಮ್ಮನೆ ಹಿಂಬಾಲಿಸುವುದಿಲ್ಲ ಎಂಬ ಸತ್ಯವನ್ನ ಅರಿತು
ಕಷ್ಟಪಟ್ಟು ಅಧ್ಯಯನ ಮಾಡಿ ಸಾಧಕರಾಗಿ ಹೊರಹೊಮ್ಮುವ ಮೂಲಕ ತಮ್ಮ ತಂದೆ ತಾಯಿಗಳು, ಗುರು ಹಿರಿಯರು ಹಾಗೂ ಕಾಲೇಜಿಗೆ ಕೀರ್ತಿ ತರಬೇಕು ಎಂದು ರವಿ ಕೈ ಮುಗಿದು ಮನವಿ ಮಾಡಿದ್ರು. ಹೋದ್ರೆ ಮಾತ್ರ ನೀವು ಬರುವಂತ ನಿಮ್ಮ ಮೈಂಡಲ್ಲಿ ಅದು ಇಟ್ಕೊಂಡ್ರೆ ಅದು ಸಕ್ಸಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಹೇಳ್ಬೋದು ನಮ್ಮ ತಾಯಿಗೆ ಅಷ್ಟೇ ಆ್ಯಕ್ಚುಲಿ ಆಗಿ 2 ಮೂಳೆನೂ ಮುರಿದೋಗಿತ್ತು ಕಾಲದು. ಇರೋದು 2 ಮೂಳೆ ಕಾಲಲ್ಲಿ 2 ಮುರಿದೋಗಿತ್ತು. ಎಗಡೆ ಅಂತ ಮೇನ್ ಸರ್ಜನ್ ಹಿಡಿದು ಆಪರೇಷನ್ ಮಾಡಿಸಿದ್ದು. ಬಟ್ ಅವ್ನು ಬಂದು ಅವ್ರ ತಾಯಿ ಕರ್ಕೊಂಡು ಹೇಳ್ತಿದ್ದಾಗ ಏನು ಹೊಡೆಯೋದು ಅವ್ನಿಗೆ, ಇವಾಗ ಮಾಡೋ ತಪ್ಪಾಗೋಯ್ತು ಅವನಿಂದ. ಆ ಟೈಮಲ್ಲಿ ಮಾತ್ರ ಕೋಪ ಬರ್ತದೆ. ಆ ಗಂಟೆ ಸಡನ್ ಆಗಿ ಒಂಚೂರು ಕೋಪ ಬರ್ಬೋದು. ಆಗಿತ್ತು ಒಂದು ದಿವಸ ನಿದ್ದೆ ಮಾಡಿ ಎದ್ದಿದ್ದು ಆಮೇಲೆ. ಸೊ ಅವ್ನಿಗೆ ಹೇಳಿದೆ, ನಿನ್ನೂ ಕೂತ್ಬಿಟ್ರೆ ಏನಾಯ್ತು ಅಂತ ಬೈದೆ. ನೋಡ್ಕೊಂಡು ಹೋಗೋ ರೋಡಲ್ಲಿ ದಾಟ್ತಿದ್ದವ್ರು, ಬೇರೆ ಬೈಕಲ್ಲ ದಾಟ್ತಿದ್ದವರು. ಹಂಗಾದಾಗ ಏನಪ್ಪ ಅಂತೇಳಿ ಆಮೇಲೆ ಕೊನೆಗೆ ಅಳ್ತಿದ್ದ. ಅವ್ನ ಪರಿಸ್ಥಿತಿ ನೋಡಿದೆ. ಅವ್ನು ಕೊಡೋ ದುಡ್ಡಿಂದ ಹುಷಾರು ಮಾಡೋಕ್ಕಾಗಲ್ಲ. ಆಯ್ತು ಇನ್ನೇನು ಮಾಡ್ತೀವಿ, ಮಾಡೋದಪ್ಪ ಒಳ್ಳೆದಾಗಲಿ ಅಂತ ಕಳಿಸ್ಬೋದು. ಸೊ ದುಡ್ಡೇ ಇಂಪಾರ್ಟೆನ್ಸಿ ಅಲ್ಲ ಎಲ್ಲ ಟೈಮಲ್ಲಿ. ಯಾಕೆಂದ್ರೆ ಇವತ್ತು ಎಲ್ಲ ಥರ ಸ್ಕೀಮ್ಸ್ ಕೊಟ್ಟೈತೆ ಸರ್ಕಾರದವರು, ಅದು ಯೂಸ್ ಮಾಡ್ಕೋಬೇಕಷ್ಟೇ. ಈಗ ಆಕ್ಸಿಡೆಂಟ್ ಆದ ತಕ್ಷಣ ನಮಗೆ ಯಶಸ್ವಿನಿ ಕೊಟ್ಟವ್ರೆ, ಮಾಡಿಸ್ತಿದ್ದೀರಲ್ಲ, ಯಶಸ್ವಿನಿ ಕಾರ್ಡ್ ಮಾಡಿಸಿದ್ದೀರಾ ಸರ್ಕಾರದ್ದು, ಆಯುಷ್ಮಾನ್ ಕಾರ್ಡ್ ಕೊಟ್ಟವ್ರೆ ಕೇಂದ್ರ ಸರ್ಕಾರ, ಅವೆಲ್ಲ ಯೂಸ್ ಆಗಬೇಕು. ಅದನ್ನು ಯೂಸ್ ಮಾಡ್ಕೊಳ್ಳಿ. ಈಗ ನಾವಂತೂ ಮಾಡೋಕ್ಕಾಗಲ್ಲ. ಕೆಲವ್ರಿಗೆ ಇರೋ ಅಂಥವ್ರು ಇರೋರು ಕೂಡಿ. ನಾನೇನು ಬಿಡ್ತಾ ಶ್ರೀಮಂತವ್ರು, ನಮ್ಮ ಅಪ್ಪ ಒಂದು FDC. ಕಾಲೇಜಿನ ಪ್ರಾಂಶುಪಾಲೆ ಹೇಮಲತಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಡಾಲು ರವಿ ಅವರು ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ವಿಕಾಸಕ್ಕೆ ಅನುಕೂಲವಾಗುವಂತೆ ಕಾಲೇಜಿನ ಅಭಿವೃದ್ಧಿಗೆ ನೀಡುತ್ತಿರುವ ಸಹಕಾರವನ್ನು ಸದಾ ಸ್ಮರಿಸುವುದಾಗಿ ಹೇಳಿದರು. ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾ ರಮೇಶ್, ವಿದ್ಯಾರ್ಥಿ ನಾಯಕ ಸುಹಾಸ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಭಾವನಾ ಟಿವಿಗಾಗಿ ಡಾ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ. RNS ಪ್ರಥಮ ದರ್ಜೆ ಕಾಲೇಜು ಮುರುಡೇಶ್ವರ ಜಿಲ್ಲೆಯ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ RNS ಪ್ರಥಮ ದರ್ಜೆ ಕಾಲೇಜಿನ 2024-25 ಪ್ರವೇಶ ದಾಖಲಾತಿ ಪ್ರಾರಂಭಗೊಂಡಿದೆ. ನಮ್ಮಲ್ಲಿ BCA, BCom, BBA ಕೋರ್ಸ್ಗಳು ನಡೆಯುತ್ತಿದ್ದು, ಕನಿಷ್ಠ ಶುಲ್ಕಕ್ಕೆ ಗರಿಷ್ಠ ಮಟ್ಟದ ಶಿಕ್ಷಣ ದೊರೆಯುತ್ತಿದ್ದು, ನಮ್ಮ ಕಾಲೇಜಿನಲ್ಲಿ ವಿಶೇಷ ಕೊಡುಗೆಯಾಗಿ ಜಿಲ್ಲೆಯ ಎಲ್ಲಾ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ 25% ವಿನಾಯಿತಿ ನೀಡಲಾಗುವುದು. ಪ್ರತಿ ವರ್ಷ ಅತ್ಯುತ್ತಮ ಫಲಿತಾಂಶ ಬರುತ್ತಿದ್ದು, ಅನುಭವಿ ಉಪನ್ಯಾಸಕರ ಬೋಧನೆ, ಆಧುನಿಕ ತಂತ್ರಜ್ಞಾನದೊಂದಿಗೆ ಉತ್ತಮ ಲ್ಯಾಬ್, ಗ್ರಂಥಾಲಯ ವ್ಯವಸ್ಥೆ, ಸುಂದರವಾದ ಕಾಲೇಜು ಕ್ಯಾಂಪಸ್, ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು, ಸುಸಜ್ಜಿತ ಪೀಠೋಪಕರಣಗಳು, ಸುಂದರ ಕೊಠಡಿಗಳು, CCTV ಕಣ್ಗಾವಲು, ಉಚಿತ ಕಂಪ್ಯೂಟರ್ ಮತ್ತು ಪ್ರಮಾಣ ಪತ್ರ, ಸ್ಪರ್ಧಾತ್ಮಕ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ನೈತಿಕ ಬೆಂಬಲ, MBBS, MCom, PGCET ಪರೀಕ್ಷೆಗಳಿಗೆ ಮಾರ್ಗದರ್ಶನ ನೀಡಲಾಗುವುದು. ವಿಶಾಲವಾದ ಕ್ರೀಡಾಂಗಣ ಹೊಂದಿದ್ದು, ನುರಿತ ಶಿಕ್ಷಕರಿಂದ ಕ್ರೀಡಾ ತರಬೇತಿ ಹಾಗೂ ವಿದ್ಯಾರ್ಥಿಗಳಿಗೆ ಸಂಸ್ಕೃತಿ ಕಲೆಯನ್ನು ಪರಿಚಯಿಸಲು ಯಕ್ಷಗಾನ ತರಬೇತಿ ಶಿಬಿರ ಮತ್ತು ಸ್ಪೋಕನ್ ಇಂಗ್ಲಿಷ್ ತರಗತಿಗಳನ್ನು ಉಚಿತವಾಗಿ ನೀಡಲಾಗುವುದು. ನಮ್ಮ ಕಾಲೇಜಿಗೆ ಪ್ರತಿಷ್ಠಿತ ಕಂಪನಿಗಳು ಕ್ಯಾಂಪಸ್ ಸಂದರ್ಶನಕ್ಕೆ ಆಗಮಿಸುತ್ತಿದ್ದು, ಅನೇಕ ವಿದ್ಯಾರ್ಥಿಗಳು ಅನೇಕ ಕಂಪನಿಗಳಲ್ಲಿ ಉತ್ತಮ ಸಂಬಳದೊಂದಿಗೆ ಕೆಲಸ ನಿರ್ವಹಿಸಿ ಕಾಲೇಜಿಗೆ ಹೆಮ್ಮೆ ತಂದಿರುತ್ತಾರೆ. ಪ್ರವೇಶಾತಿಗಾಗಿ ಕೂಡಲೇ ಸಂಪರ್ಕಿಸಿರಿ. RN ಶೆಟ್ಟಿ ರೂರಲ್ ಪಾಲಿಟೆಕ್ನಿಕ್ ಮುರುಡೇಶ್ವರ 3 ವರ್ಷದ ಡಿಪ್ಲೊಮಾ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಸೆರಾಮಿಕ್ ಟೆಕ್ನಾಲಜಿ ಕೋರ್ಸ್ಗಳು ಲಭ್ಯ. ವಿಶೇಷ ಅವಕಾಶ: PUC ವಿಜ್ಞಾನ ಮತ್ತು ITI ವಿದ್ಯಾರ್ಥಿಗಳಿಗೆ ದ್ವಿತೀಯ ವರ್ಷಕ್ಕೆ ನೇರ ಪ್ರವೇಶಾತಿ. ಈಗಾಗಲೇ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಎಲ್ಲ ಕೋರ್ಸ್ಗಳಿಗೆ ಕ್ಯಾಂಪಸ್ ಸಂದರ್ಶನದ ಅವಕಾಶವಿದ್ದು 100% ಉದ್ಯೋಗಾವಕಾಶ. ಅನುಭವಿ ನುರಿತ ಶಿಕ್ಷಕರ ವೃಂದ,
ಗ್ರಂಥಾಲಯ ಸೌಲಭ್ಯಗಳು ಮತ್ತು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448738527 ಅಥವಾ 9448235284. ಆರ್.ಎನ್. ಶೆಟ್ಟಿ ಪದವಿ ಪೂರ್ವ ಮಹಾವಿದ್ಯಾಲಯ ಮುರುಡೇಶ್ವರ ಪ್ರಥಮ ಪಿಯುಸಿ ಪ್ರವೇಶಾತಿ ಪ್ರಾರಂಭ. ನವಮುರುಡೇಶ್ವರದ ನಿರ್ಮಾತ್ರ ಡಾಕ್ಟರ್ ಆರ್.ಎನ್. ಶೆಟ್ಟಿ ಅವರಿಂದ ನಿರ್ಮಾಣಗೊಂಡು 25 ವರ್ಷಗಳನ್ನ ಪೂರೈಸಿ ಮುನ್ನುಗ್ಗುತ್ತಿರುವ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಶಿಕ್ಷಣ ಸಂಸ್ಥೆ ಆರ್.ಎನ್. ಶೆಟ್ಟಿ ಪದವಿ ಪೂರ್ವ ಮಹಾವಿದ್ಯಾಲಯ ಮುರುಡೇಶ್ವರದ 2024-25ನೇ ಸಾಲಿನ ಪ್ರಥಮ ಪಿಯುಸಿ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಮತ್ತು ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗದಲ್ಲಿ ಇಎಬಿಎಸ್ ಮತ್ತು ಇಎಬಿಸಿಎಸ್ ವಿಷಯಗಳು ಲಭ್ಯವಿದ್ದು, ನುರಿತ ಅಧ್ಯಾಪಕ ವೃಂದ, ಸುಸಜ್ಜಿತ ಬೋಧನಾ ತರಗತಿ, ಆಧುನಿಕ ಪ್ರಯೋಗಾಲಯಗಳು, ವ್ಯವಸ್ಥಿತ ಗ್ರಂಥಾಲಯ ಹಾಗೂ ಆಟದ ಮೈದಾನವನ್ನ ಹೊಂದಿದ್ದು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಹಕಾರ ನೀಡಲಾಗುತ್ತಿದೆ. ಬಸ್ ವ್ಯವಸ್ಥೆ ಜೊತೆಗೆ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಕೂಡ ಲಭ್ಯವಿದೆ. ವಿಶೇಷವಾಗಿ ಬಾಲಕಿಯರಿಗೆ ದಾಖಲಾತಿ ಶುಲ್ಕದಲ್ಲಿ 25% ಕಡಿತಗೊಳಿಸಲಾಗಿದೆ. ವಿಜ್ಞಾನ ವಿಭಾಗದ ಎಲ್ಲಾ ವಿದ್ಯಾರ್ಥಿಗಳಿಗೂ ಬೆಂಗಳೂರು ಹಾಗೂ ಮುರುಡೇಶ್ವರದ ಪರಿಣಿತ ಅಧ್ಯಾಪಕರಿಂದ ಉಚಿತವಾಗಿ ಸಿಇಟಿ, ನೀಟ್, ಜೆಇಇ ತರಬೇತಿಗಳನ್ನು ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448910274 ಅಥವಾ 9886908478. 85 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಭಟ್ಕಳ ಎಜುಕೇಷನ್ ಟ್ರಸ್ಟ್ನ 8 ವಿದ್ಯಾಸಂಸ್ಥೆಗಳಲ್ಲಿ ಪ್ರತಿಷ್ಠಿತ ಶ್ರೀ ಗುರುಸುಧೀಂದ್ರ ಕಾಲೇಜು ಒಂದು. ಕರ್ನಾಟಕ ಸರ್ಕಾರದ ಮಾನ್ಯತೆಯೊಂದಿಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಸಂಯೋಜನೆಗೊಳಪಟ್ಟು ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಕೋರ್ಸ್ಗಳು ಲಭ್ಯ. ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಹೆಚ್ಚಿನ ಆದ್ಯತೆ ನೀಡುವ ಧ್ಯೇಯವನ್ನ ಇಟ್ಟು ಮಕ್ಕಳ ಭವಿಷ್ಯವನ್ನ ಉಜ್ವಲವಾಗಿಸಲು ನಿರಂತರವಾಗಿ ಶ್ರಮಿಸುತ್ತಿದೆ. ಇಲ್ಲಿ ಪ್ರತಿ ವರ್ಷ 100 ಉದ್ಯೋಗಾರ್ಥ ಪದವೀಧರರನ್ನ ರೂಪಿಸುತ್ತಿದ್ದು, ಇಂದಿನ ಸ್ಪರ್ಧಾತ್ಮಕ ಯುಗಕ್ಕೆ ಅಗತ್ಯವಿರುವ ಕೌಶಲ್ಯಾಭಿವೃದ್ಧಿ ಚಟುವಟಿಕೆಗಳನ್ನು ಕೈಗೊಳ್ಳುವುದರ ಮೂಲಕ ಕ್ಯಾಂಪಸ್ ಸಂದರ್ಶನಕ್ಕೆ ಹೆಸರುವಾಸಿಯಾಗಿದೆ. ಅನೇಕ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಪ್ರತಿ ವರ್ಷ ಹಲವಾರು ಪದವೀಧರರು ಉದ್ಯೋಗ ಪಡೆದುಕೊಂಡಿದ್ದು, ಬಿಸಿಎ ಪದವಿ ಪಡೆದು ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗ ಪಡೆದು ತಮ್ಮ ಬಾಳನ್ನ ಬೆಳಕಾಗಿಸಿಕೊಂಡಿದ್ದಾರೆ. ಪ್ಲೇಸ್ಮೆಂಟ್ ಸಪೋರ್ಟ್, ಕೆರಿಯರ್ ಟ್ರೈನಿಂಗ್, ಸಿಎ, ಸಿಎಸ್ ಕೋಚಿಂಗ್ ಮತ್ತು ಸಾಫ್ಟ್ವೇರ್ ತರಬೇತಿಗಳನ್ನು ನೀಡಲಾಗುತ್ತಿದೆ. ಕಂತುಗಳಲ್ಲಿ ಫೀಸ್ ಸೌಲಭ್ಯ, ಡಿಜಿಟಲ್ ಕ್ಲಾಸ್ ರೂಮ್, ವಿಶಾಲವಾದ ಆಟದ ಮೈದಾನ, ನುರಿತ ಶಿಕ್ಷಕ ವೃಂದ, ಉತ್ತಮ ಗ್ರಂಥಾಲಯ ಹಾಗೂ ಪ್ರಯೋಗಾಲಯವನ್ನು ಹೊಂದಿದೆ. ನಮಸ್ಕಾರ, ನನ್ನ ಹೆಸರು ಶ್ರೀನಾಥ್ ಪೈ. ಭಟ್ಕಳ ಶ್ರೀ ಗುರುಸುಧೀಂದ್ರ ಕಾಲೇಜಿನ ಪ್ರಾಚಾರ್ಯನಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. 25 ವರ್ಷಗಳ ಇತಿಹಾಸ ಇರುವಂತಹ ಭಟ್ಕಳದ ಶ್ರೀ ಗುರುಸುಧೀಂದ್ರ ಕಾಲೇಜಿನ ಪ್ರಾಂಶುಪಾಲನಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಭಟ್ಕಳ ಶ್ರೀ ಗುರುಸುಧೀಂದ್ರ ಕಾಲೇಜಿನಲ್ಲಿ BBA, BCA, ಬಿಕಾಂ ಮತ್ತು BA 4 ಕೋರ್ಸ್ಗಳು ಜರುಗ್ತಾ ಇದೆ. 2024-25ನೇ ಸಾಲಿಗೆ ಈಗಾಗಲೇ ಪ್ರವೇಶಾತಿ ಸಹ ಪ್ರಾರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಕೂಡಲೇ ಪ್ರವೇಶ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 8971071471 ಅಥವಾ 8971098090ಗೆ ಕರೆ ಮಾಡಿ. ಅಂಜುಮನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಭಟ್ಕಳ. ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶ ಪ್ರಾರಂಭಗೊಂಡಿದೆ. ಅಂಜುಮನ್ ಹಾಮಿನ್ ಮುಸ್ಲಿಮಿನ್ ಇವರ ಆಡಳಿತದೊಂದಿಗೆ 44 ವರ್ಷಗಳ ಸುದೀರ್ಘ ಸೇವೆಯೊಂದಿಗೆ ಅಂಜುಮನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ಭಟ್ಕಳದಲ್ಲಿ ತನ್ನ ಕಾರ್ಯನಿರ್ವಹಿಸುತ್ತಿದೆ. ಬಿಇ, ಎಂಬಿಎ, ಎಂಸಿಎ ತರಗತಿಗಳ ಪ್ರವೇಶಾತಿ ಪ್ರಾರಂಭಗೊಂಡಿದ್ದು, ಬಿಇಯಲ್ಲಿ ಕಂಪ್ಯೂಟರ್ ಸೈನ್ಸ್, ಇಎನ್ಸಿ, ಇಎನ್ಇ, ಮೆಕ್ಯಾನಿಕಲ್ ಹಾಗೂ ಸಿವಿಲ್ ಕೋರ್ಸ್ಗಳು ಲಭ್ಯವಿದೆ. ಅಲ್ಲದೆ ಈ ವರ್ಷದಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್, ಡಾಟಾ ಸೈನ್ಸ್ ಮತ್ತು ರೋಬೋಟಿಕ್ ಕೋರ್ಸ್ಗಳು ಲಭ್ಯವಿದೆ. ಕಾಲೇಜು ಉತ್ತಮ ಪರಿಸರವನ್ನ ಹೊಂದಿದ್ದು, ಉನ್ನತೀಕೃತ ಲ್ಯಾಬೊರೇಟರಿ ಹೊಂದಿದ್ದು, ರೀಸನೇಬಲ್ ಶುಲ್ಕ, ಅರ್ಹತೆಗೆ ಅನುಗುಣವಾಗಿ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ ಹಾಗೂ ಸ್ಕಾಲರ್ಶಿಪ್ ವ್ಯವಸ್ಥೆ ಹೊಂದಿದೆ. ಕಾಲೇಜು ಬಿಸಿಎಂ ಹಾಗೂ ಸ್ವಂತ ಹಾಸ್ಟೆಲ್ ವ್ಯವಸ್ಥೆಯನ್ನ ಹೊಂದಿದ್ದು, ಕ್ಯಾಂಪಸ್ ಸೆಲೆಕ್ಷನ್ ಅವಕಾಶವನ್ನ ಕಲ್ಪಿಸುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
9448933848 ಅಥವಾ 8123452286. Hello, this is Dr. K. Fazlur Rahman, Principal of Human Institute of Technology and Management, Bhatkal. So I request everyone to come and approach the office, my office. We are always available and they can take the admission. Any clarification, please come to my office. I am always there to clarify your doubts. Thank you once again. ಶ್ರೀ ಗುರು ವಿದ್ಯಾಧಿರಾಜ ದಿ ನ್ಯೂ ಇಂಗ್ಲಿಷ್ ಪಿಯು ಕಾಲೇಜ್ ಭಟ್ಕಳ. ಭಟ್ಕಳದ ಪ್ರತಿಷ್ಠಿತ ಶ್ರೀ ಗುರು ವಿದ್ಯಾಧಿರಾಜ ದಿ ನ್ಯೂ ಇಂಗ್ಲಿಷ್ ಪಿಯು ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಕ್ಕೆ ದಾಖಲಾತಿ ಪ್ರಾರಂಭವಾಗಿದ್ದು, ಮೊದಲು ಬಂದವರಿಗೆ ಆದ್ಯತೆಯ ಮೇಲೆ ದಾಖಲಾತಿ ಮಾಡಿಕೊಳ್ಳಲಾಗುವುದು. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸಿದ್ದು, ವಿಜ್ಞಾನದ ವಿದ್ಯಾರ್ಥಿಗಳಿಗಾಗಿ ಸಿಇಟಿ ಮತ್ತು ನೀಟ್ ಕೋಚ್ಗಳು ಅಲ್ಲದೆ ಕೌಶಲ್ಯ ಅಭಿವೃದ್ಧಿ ತರಬೇತಿಗಳನ್ನು ನೀಡಲಾಗುವುದು. ಅನುಭವಿ ಮತ್ತು ತಜ್ಞ ಶಿಕ್ಷಕರ ತಂಡ, ಗ್ರಂಥಾಲಯ ಮತ್ತು ಪ್ರಯೋಗಾಲಯ, ಕ್ರೀಡಾಪಟುಗಳಿಗೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯ ಕುರಿತು ಪಾಲಕರೊಂದಿಗೆ ನಿರಂತರ ಸಮಾಲೋಚನೆ, ವಿದ್ಯಾರ್ಥಿಗಳ ಶಿಸ್ತು ಮತ್ತು ಸಮಯ ಪಾಲನೆಗೆ ಆದ್ಯತೆ. ಗುಣಮಟ್ಟದ ಶಿಕ್ಷಣದ ಜೊತೆಗೆ ಕ್ರೀಡೆ, ಪಠ್ಯೇತರ ಚಟುವಟಿಕೆ, ಭಗವದ್ಗೀತಾ ಕಂಠಪಾಠ ಸ್ಪರ್ಧೆ, ಮೌಲ್ಯಾಧಾರಿತ ಮತ್ತು ಸಂಸ್ಕಾರಯುತ ಶಿಕ್ಷಣದಿಂದ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕಳೆದ 28 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು, ಕೆಲವೇ ಸೀಟುಗಳು ಬಾಕಿ ಇದ್ದು ಆಸಕ್ತ ವಿದ್ಯಾರ್ಥಿಗಳು ಕೂಡಲೇ ಸಂಪರ್ಕಿಸತಕ್ಕದ್ದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ವೀರೇಂದ್ರ ಶಾನ್ಬಾಗ್, ಪ್ರಾಂಶುಪಾಲರು, 9008353110. 1995ರಲ್ಲಿ ಭಟ್ಕಳದ ಶಿಕ್ಷಣ ಪ್ರೇಮಿಗಳು ಭಟ್ಕಳದಲ್ಲಿ ಶ್ರೀ ಗುರು ವಿದ್ಯಾಧಿರಾಜ ದ ನ್ಯೂ ಇಂಗ್ಲಿಷ್ ಪಿಯು ಕಾಲೇಜನ್ನು ಪ್ರಾರಂಭ ಮಾಡ್ತಾರೆ. ಭಟ್ಕಳದಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು, ಅತೀ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಅನ್ನುವ ಉದ್ದೇಶ ನಮ್ಮ ಈ ಸಂಸ್ಥೆದು. ಈ ವರ್ಷ ರಿಸಲ್ಟ್ ಬಂದಿದ್ದು, ದ್ವಿತೀಯ PUCಯಲ್ಲಿ ಭಟ್ಕಳ ತಾಲೂಕಿಗೆ ನಮ್ಮ ವಿದ್ಯಾರ್ಥಿ ಪ್ರಥಮ ರ್ಯಾಂಕ್ ಗಳಿಸಿರೋದು ನಮಗೆಲ್ಲ ಹೆಮ್ಮೆಯ ವಿಚಾರ. 307 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ಎಲ್ಲ 307 ವಿದ್ಯಾರ್ಥಿಗಳು ಪ್ರಥಮ ದರ್ಜೆ ಮತ್ತು ಡಿಸ್ಟಿಂಕ್ಷನಲ್ಲೇ ಪಾಸಾಗಿರೋದು ನಮಗೆಲ್ಲ ಹೆಮ್ಮೆ ತಂದಿರೋ ವಿಚಾರ. ಇಂಥ ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ನಮ್ಮ ಹೊಸ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ದಾಖಲಾತಿ ಮಾಡಿಕೊಳ್ತಾ ಇದ್ದು, ತಾವೆಲ್ಲರೂ ಬಂದು ನಮ್ಮ ಮಹಾವಿದ್ಯಾಲಯದಲ್ಲಿ ಪ್ರಥಮ PUC ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಕ್ಕೆ ದಾಖಲಾತಿಯನ್ನು ಮಾಡಿಕೊಳ್ಬೇಕಾಗಿ ವಿನಂತಿ.